ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ತಮ್ಮಲೇ ನೋಡಿ ಗೊತ್ತಾಗಿರ್ಬೋದು. ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿದೆಯಲ್ವಾ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಐಶುಗೆ ಸ್ನ್ಯಾಕ್ಸ್ ಥರ ನಾನು ನೋಡಿ ಕ್ಯಾರೆಟ್ ಬೇಯಿಸ್ಕೊಂಡು ತೊಗೊಂಡೋಗಿರ್ತೀನಿ, ಅಥವಾ ಈ ಥರ ಪ್ಯಾನ್ ಕೇಕ್ಗಳನ್ನ ಮಾಡಿ ಖರ್ಜೂರ, ದ್ರಾಕ್ಷಿ ಆ ಥರ ಡ್ರೈ ಫ್ರೂಟ್ಸ್ನ ತೊಗೊಂಡೋಗಿರ್ತೀನಿ. ಎಲ್ಲದು ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗಿರ್ತೀನಿ, ಯಾಕೆಂದರೆ ಒಂದು 80-90% ಜಂಕ್ನ ಅವಾಯ್ಡ್ ಮಾಡ್ಬೋದು ಅಂತ. ಇವಾಗ ಈಶಾಕ್ಕೆ ಹೋಗಿ ಬರೋ ತನಕ ಅವಳು ಜಂಕ್ ಏನೂ ತಿಂದಿಲ್ಲ, ಇಷ್ಟರಲ್ಲೇ ಮ್ಯಾನೇಜ್ ಆಯಿತು. ಇನ್ನೂ ತೀರಾ ದೂರ ಹೋಗಬೇಕಂದ್ರೆ ಸ್ವಲ್ಪ ಬಿಸ್ಕೆಟು ಆ ಥರದ್ದೆಲ್ಲ ಒಂದೊಂದು ತಿಂತಾಳೆ ಅಷ್ಟೇ. ಮಕ್ಕಳಿಗೆ ಈ ಥರ ಹೆಲ್ದಿ ಸ್ನ್ಯಾಕ್ಸ್ ತೊಗೊಳೋಗೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ಎಂಜಾಯ್ ಮಾಡಿಕೊಂಡು ಆರಾಮಾಗಿ ತಿನ್ಕೊತ ಇರ್ತವೆ, ರಗ್ಲೇನೂ ಮಾಡಲ್ಲ, ಆರಾಮಾಗಿರ್ತಾರೆ. ಇದೊಂದು ಮೇಯ್ನು ಐಶುಗೆ ನಾನು ಮಾಡೋದು. ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಇದೆಯಲ್ವಾ ಬೆಂಗಳೂರು, ಅಲ್ಲಿ ವಿಮಾನ ಹತ್ತಿರದಿಂದ ಕಾಣುತ್ತಲ್ವಾ. ಐಶುಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಯಿತಾ ವಿಮಾನ ಅಂದರೆ, ತುಂಬ ಖುಷಿ ಪಡ್ತಾಳೆ. ಹಾಗಾಗಿ ಅಲ್ಲೊಂದು ಸ್ಟಾಪ್ ಕೊಟ್ವಿ, ಒಂದು 5-6 ವಿಮಾನ ನೋಡಿದ್ವಿ. ಸಖತ್ ಎಂಜಾಯ್ ಮಾಡ್ತಿದ್ಲು, ಕಿರ್ಚೋದು ನಗಾಡೋದೆಲ್ಲ. ಕ್ಯಾಮ್ರಾ ಹಿಡಿಯೋಕ್ಕೂ ನೋಡಿ ಈ ಥರ ರಿಯಾಕ್ಷನ್ ಮಾಡ್ತಾ ಇದ್ದಾಳೆ. ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಅವಳು ಒಳ್ಳೆ ಡೌಟ್ಫುಲ್ ಆ ಥರ ಅಂದರೆ ನೋಡ್ತಾ ಇದ್ದಾಳೆ, ಏನೋ ಯಾವತ್ತೂ ನೋಡದೇ ಇಲ್ವೇನೋ ಆ ಥರ. ಇವಳು ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ನನಗನ್ನಿಸ್ತು. ಖುಷಿಯಲ್ಲಿದ್ಲು, ಎಂಜಾಯ್ ಮಾಡ್ತಿದ್ಲು ಅಂತ ವೀಡಿಯೋ ಮಾಡೋಣ ಅಂದರೆ ಇವಾಗ ಈ ಥರ ಮಾಡ್ತಾ ಇದ್ದಾಳೆ. ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಲ್ಲಿ ನಿಂತು ನೆಕ್ಸ್ಟು ಬಂದ್ವಿ. ಸದ್ಗುರು ಸನ್ನಿಧಿ ಎಂಟ್ರೆನ್ಸ್ ಹತ್ರನೇ ಹೋಟೆಲ್ ಇದೆಯಲ್ವಾ, ಅಲ್ಲಿ ಊಟ ಮಾಡಿಕೊಂಡೇ ಹೋಗೋಣ ಅಂತ. ಯಾಕೆಂದರೆ 10:15 ಹೊರಟಿದ್ದು ನಾವು ಮನೆಯಿಂದ. ಇಲ್ಲಿಗೆ ಬರ್ತಾ 1:15, 1:20 ಆಗಿತ್ತು. ಯಾಕೆಂದರೆ ಒಂದು ಕಡೆ ಸ್ಟಾಪ್ ಕೂಡ ಮಾಡಿದ್ವಿ, ಮತ್ತು ಟ್ರಾಫಿಕ್ ಅಂದರೆ ಹೆವಿ, ಶನಿವಾರ ಹೋಗಿದ್ದರಿಂದ ಹೆವಿ ಟ್ರಾಫಿಕ್ ಇತ್ತು. ಹಾಗಾಗಿ ಲೇಟ್ ಆಯಿತು. ಮತ್ತು ಅಲ್ಲಿ ಹೋಗಿ ಬಂದು ಊಟ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ಅಲ್ಲೇ ಹೋಟೆಲ್ ಇತ್ತಲ್ಲ ಅಂತ ಊಟಕ್ಕೆ ನಿಲ್ಲಿಸಿದ್ರೆ, ಐಶುದು ಮಲಗೋ ಟೈಮ್ 1:20, 1:15 ಅಷ್ಟೊತ್ತಿಗೆ. ಅವಳು ಪಾಪ ನಿದ್ರೆ ಮಾಡಿದ್ಲು. ಪುಣ್ಯಕ್ಕೆ ಪ್ಯಾನ್ ಕೇಕೆಲ್ಲ ತೊಗೊಂಡೋಗಿದ್ದು ಎಷ್ಟು ಯೂಸ್ ಆಯ್ತು ನೋಡಿ, ಸ್ವಲ್ಪ ಹೊಟ್ಟೆ ತುಂಬಿತ್ತು. ಆದರೂ ಮನಸ್ಸಿಗೆ ಒಂಥರ ಕಸಿವಿಸಿ, ಅಯ್ಯೋ ಐಶುಗೆ ಊಟ ಇಲ್ವಲ್ಲ ಅಂತ. ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಕಲ್ಯಾಣಿ ಊಟ ಅಂತ ಹೋಟೆಲ್ ಹೆಸರು. ಹೋಟೆಲ್ ಕೂಡ ಸೂಪರ್, ಫುಲ್ ಕ್ಲೀನ್ ಆಯಿತು. ಎಷ್ಟು ಚೆನ್ನಾಗಿತ್ತು ಹೋಟೆಲಿಗೆ ತಕ್ಕಂತೆ ವ್ಯೂನೂ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ, ಒಂದು ಸೈಡ್ ಗುಡ್ಡ, ಒಂದು ಸೈಡ್ ಪಾರ್ಕಿಂಗು, ಗದ್ದೆ, ಮತ್ತು ಊರುಗಳೆಲ್ಲ ಕಾಣ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಊಟಕ್ಕೆ ನಾವು ನಾರ್ತ್ ಇಂಡಿಯನ್ ಮೀಲ್ಸು, ನಮ್ಮ ಹಸ್ಬೆಂಡ್ ಮಾತ್ರ ಸೌತ್ ಇಂಡಿಯನ್ ಮೀಲ್ನ ತೊಗೊಂಡಿದ್ರು. ಭರ್ಜರಿ ಬ್ಯಾಟಿಂಗ್ ಆಯಿತಾ. ಊಟನೂ ಚೆನ್ನಾಗಿತ್ತು, ಸ್ಪೈಸಿ ಇರಲಿಲ್ಲ, ನಮ್ಗೆ ಅದೇ ಮೇಯ್ನು. ಚೆನ್ನಾಗಿ ತಿಂದ್ಕೊಂಡು ಆರಾಮಾಗಿ ಇದ್ದೆ. ನಾನಂತೂ ನಾರ್ತ್ ಇಂಡಿಯನ್ ಮೀಲ್ ತಿಂದೆ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಹಾಗಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿದೆ. ನನಗೆ ನನ್ನ ಟೇಸ್ಟಿಗೆ ತಕ್ಕಂತೆ ಇತ್ತಲ್ವ, ಹಾಗಾಗಿ ಸರಿಯೇ ತಿಂದೆ. ಎಲ್ಲಿ ಹೋದರೂ ನಂಗೆ ಖಾರ 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 ಅಂತ ಅನಿಸೋದು. ಇಲ್ಲಿ ಚೆನ್ನಾಗಿತ್ತು. ಆರಾಮಾಗಿ ವ್ಯೂ ನೋಡ್ಕೊತ ಊಟ ಮಾಡಿದ್ವಿ. ಪ್ಲೇ ಏರಿಯಾ ಸಹ ಇತ್ತು. ಅಯ್ಯೋ ಐಶುಗೆ ಇದು ಮಿಸ್ ಆಯ್ತಲ್ವ ಅಂತ ಅಂದ್ಕೊಳ್ತಾ ಹೋಗ್ತಾಯಿದ್ದೆ. ಎಲ್ಲಿಗೆ ಅಂದರೆ ಕಲ್ಯಾಣಿ ಇತ್ತು ಅಲ್ಲೇ, ಹೋಟೆಲ್ ಪಕ್ಕನೇ, ಹೋಟೆಲ್ ಸರೌಂಡಿಂಗಲ್ಲೇ ಇತ್ತಾಯ್ತಾ. ಎಲ್ಲರೂ ಅಲ್ಲಿಗೂ ಹೋಗ್ತಾಯಿದ್ರು, ಹಾಗಾಗಿ ನಾವು ನೋಡ್ಕೊಬರೋಣ ಅಂತ ನೋಡೋಕ್ಕೆ ಅಂತ ಹೋದ್ವಿ. ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲೂ ಆರಾಮಾಗಿ ಕುತ್ಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವರಿಗೆ ನೀರು ಬೀಳ್ತಾ ಇರೋದು ಮೇಲಿಂದ. ಹೋಟೆಲ್ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ, ಕಲ್ಯಾಣಿಯಿಂದ. ಕಲ್ಯಾಣಿ ಊಟ ಅಂತ ಹೋಟೆಲು. ವ್ಯೂ ಎಷ್ಟು ಚೆನ್ನಾಗಿತ್ತು. ಆ ವೆದರಿಗೂ, ನಾವು ಹೋಗಿದ್ದ ಟೈಮಿಗೂ, ಆ ಊಟಕ್ಕೂ, ಆ ಕಲ್ಯಾಣಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲೇ ನಾವು ಆಲ್ಮೋಸ್ಟ್ 1 ಗಂಟೆ ಹತ್ತಿರ ಇದ್ವಿ. ಅಷ್ಟೊತ್ತಿಗೆ ಐಶು ಕೂಡ ಎದ್ಲ, ಒಳ್ಳೇದಾಯಿತು, ಊಟ ಮಾಡಿಸ್ಕೊಂಡೆ ಕರ್ಕೊಂಡು ಹೋಗ್ಬೋದು ಅಂತ. ಕಲ್ಯಾಣಿ ನೋಡಬೇಕು ಅಂತ ಕಣ್ಣು ಬಿಡುಕೋಳಿಗಿದೆ, ಕಂಡಿದ್ದೆ ಆ್ಯಕ್ಚುಲಿ. ಸೀದಾ ಬಂದು ಕೂತ್ಲು. ಅದು ಹೆಂಗೆ ನೀರು ಬೀಳೋದು, ಜೇಜಾಗೆ ನೀರು ಬೀಳುತ್ತಾ ಅಂತೆಲ್ಲ ಕ್ವಶನ್ ಕೇಳ್ತಾ ಕೂತಿದ್ಲು. ಅವರಪ್ಪ ಏನೋ ಊಟ ತರ್ತೀನಿ ಅಂತ ಹೋಗಿದ್ರು.
ಅಷ್ಟರ ತನಕ ನೀನು ಆಟಾಡ್ತಿರು ಅಂತ ಹೇಳಿಬಿಟ್ಟು ಜೋಕಾಲಿಯಲ್ಲಿ ಕೂರಿಸಿದ್ರು ಅವ್ರ ಚಿಕ್ಕಪ್ಪ. ನಂಗೆ ಖುಷಿನೂ ಖುಷಿ, ಹಬ್ಬ ಆಟ ಕೂಡ ಆಡಿದ್ಲು ಅಂತ. ಇಲ್ಲಾಂದ್ರೆ ನಂಗೆ ಅದೇ ಬೇಜಾರಾಗ್ತಿತ್ತು, ಅಯ್ಯೋ ಐಶು ಆಟ ಆಡೋಕ್ಕಾಗಲಿಲ್ವಲ್ಲ ಅಂತ. ನೆಕ್ಸ್ಟು ಒಂದು ಸಿಂಗಲ್ ಇಡ್ಲಿ ತರಿಸ್ಬಿಟ್ಟು ಅವಳಿಗೆ ತಿನ್ನಿಸಿದ್ದಾಯಿತು. ಅದನ್ನು ತಿನ್ಸೋಕ್ಕೂ ಹರಸಾಹಸ, ಬಟ್ ಅಲ್ಲಿ ತುಂಬ ಜನ ಮಕ್ಕಳಿದ್ದಿದ್ದರಿಂದ ಹೇಗೋ ಮ್ಯಾನೇಜ್ ಆಯಿತು. ಅಲ್ಲಿಂದ ಸೀದಾ ಬಂದ್ವಿ. ಬರೋ ದಾರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ, ಸದ್ಗುರುಗೆ ಹೋಗೋದು. ನೈಟ್ ಟೈಮ್ ಹೋಗಿದ್ದರೆ ಇನ್ನೂ ಚೆನ್ನಾಗಿತ್ತು, ಲೈಟ್ ಶೋ ಅದೆಲ್ಲ ಇರುತ್ತಲ್ವ. ಆದರೆ 7 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದರು. ಆದರೆ ಐಶುನ ಕರ್ಕೊಂಡು ಆ ಟ್ರಾಫಿಕಲ್ಲಿ ನೈಟ್ ವಾಪಸ್ ಬರೋದು ಕಷ್ಟ ಇದೆ. 2 ಅವರ್ಸ್ ಜರ್ನಿ ನಮ್ಮ ಮನೆಯಿಂದ. ಹಾಗಾಗಿ ಐಶು ದೊಡ್ಡಾದ್ಮೇಲೆ ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಬೆಳಗ್ಗೆನೇ ಅಂದರೆ ಮಧ್ಯಾಹ್ನ ಆಗಿತ್ತು ಹೋಗ್ತಿದ್ವಿ. ಐಶುಗೆ ಸಿಕ್ಕಾಪಟ್ಟೆ ಖುಷಿ, ಅಮ್ಮ ಗುಡ್ಡ ನೋಡು, ಕಲ್ಲು ನೋಡು ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ಲು. ಒಂದು ಚೂರು ಹಠ ಮಾಡಿಲ್ಲ. ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಹೋಟೆಲಿಂದ ಈಶಾ ಫೌಂಡೇಶನ್ಗೆ ಒಂದು 7 ಕಿಲೋಮೀಟ್ರ್ ಆಯಿತಾ. ಬರೋ ದಾರಿ ಫುಲ್ ಸೂಪರ್ ಗ್ರೀನರಿ ಚೆನ್ನಾಗಿತ್ತು. ಬಂದಮೇಲೆ ಹೆವಿ ಜನ ಸೇರಿದ್ರು. ಹೇಗೋ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಎಂಟ್ರಿ ಆ ಸೈಡು ಆವಾಗಲೇ ನೋಡಿರ್ಬೋದು. ನಾವು ಪಾರ್ಕಿಂಗಿಂದ ಸೀದಾ ಬಂದ್ವಿ. ಊಟದ ಹಾಲು ಕೂಡ ಇದೆ ಇಲ್ಲಿ. ಫ್ರೀ ಇಲ್ಲ ಅನಿಸತ್ತೆ, ದುಡ್ಡು ಕೊಟ್ಟು ಊಟ ಮಾಡಬೇಕಂತ ಅನಿಸತ್ತೆ, ಗೊತ್ತಿಲ್ಲ, ಅಲ್ಲಿಗೆ ಹೋಗಿಲ್ಲ ನಾವು. ಹಾಗಾಗಿ ದೂರದಿಂದನೇ ಶಿವಪ್ಪ ನೋಡೋಕ್ಕೆ ಚೆಂದ, ಖುಷಿ ಆಯಿತು. ಎಷ್ಟು ದೂರದಿಂದನೂ ಕಾಣ್ತಾರೆ. ಮತ್ತು ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಕೂಡ ಇದೆ. ಆ್ಯಕ್ಚುಲಿ ಅಲ್ಲಿ ಶಿವಪ್ಪ ಕೆಳಗಡೆನೇ ದೇವಸ್ಥಾನ ಇದೆ, ಶಿವಲಿಂಗ. ಅಲ್ಲಿಗೆ ತುಂಬ ಥರ ಪೂಜೆ ಎಲ್ಲ ಮಾಡಿಸ್ಬೋದು ನಾವು. ನಾವು ಹಾಗೆ ಕೈ ಮುಗಿದು ತೀರ್ಥ ಪ್ರಸಾದ ತಗೊಂಡು ಇಲ್ಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ, ಏಕೆಂದರೆ ಅಲ್ಲಿ ತುಂಬ ಜನ ಧ್ಯಾನ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ವೀಡಿಯೋ ಮಾಡಬೇಕಂತನೂ ಅನಿಸಲ್ಲ. ಆ ಪ್ರಕೃತಿನ ಆಮೇಲೆ ಆ ವ್ಯೂನ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋದೇ ಒಂದು ಖುಷಿ. ಈ ಜಾಗಕ್ಕೆ ಬಂದರೆ ಸಿಕ್ಕಾಪಟ್ಟೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮನಸ್ಸಿಗೆ.